ಬಿಟ್ಟರು. ನಾನು ಊರಿನಲ್ಲಿ ಜಾತ್ರೆ ಇದೆ, ಹಬ್ಬದ ಸಂತೆಗಾಗಿ 1,000 ಸಾಲ ಕೊಟ್ಟು ಪುಣ್ಯ ಕಟ್ಟಿಕೊಳ್ಳಿ ದನಿಗಳೇ, ಪುಣ್ಯ ಕಟ್ಟಿಕೊಳ್ಳಿ ಎಂದು ನಾನು ಅವರಿಗೆ ಕೈ ಮುಗಿದು ಬೇಡಿಕೊಂಡರು ಕೂಡ ನನ್ನ ಮೇಲೆ ಕರುಣೆ ತೋರಿಸಲಿಲ್ಲ ಪಾರ್ವತಿ, ತೋರಿಸಲಿಲ್ಲ. ಅದಕ್ಕಾಗಿ ನಮ್ಮೂರಿನ ಧರ್ಮದ ದೊರೆಗಳಾದ ರುದ್ರೇಗೌಡರ ಹತ್ತಿರ 1,000 ಸಾಲ ತೆಗೆದುಕೊಂಡು ಮಕ್ಕಳಿಗೆ ಹೊಸ ಬಟ್ಟೆಗಳನ್ನು ತಂದಿದ್ದೇನೆ ಪಾರ್ವತಿ, ಹೊಸ ಬಟ್ಟೆಗಳನ್ನು ತಂದಿದ್ದೇನೆ. ಸ್ವಾಮಿ, ಏನ್ರಿ ನೀವು ಸಾಲ ಮಾಡಿ ಬಟ್ಟೆ ತರೋದೆ? ಸ್ವಾಮಿ, ಈ ಬಟ್ಟೆಯನ್ನು ತರಲು ಬದಲು ಸದ್ಯ ಏನಾದ್ರೂ ಮಾಡಿಕೊಂಡು ಬಂದಿದ್ರೆ ಅದನ್ನೇ 1 ವಾರವಾದ್ರೂ ನಮ್ಗೆ ಹೊಟ್ಟೆಗೆ ಆಗ್ತಿತ್ತಲ್ರಿ. ಹುಚ್ಚಿ ಹುಚ್ಚಿ, ನಮ್ಮ ಮನೆಯಲ್ಲಿ ನಾವು ಉಪವಾಸ ಮಲಗಿದರೂ ಕೂಡ ನಮ್ಮಲ್ಲಿರುವ ಬಡತನ ಈ ಸಮಾಜಕ್ಕೆ ಗೊತ್ತಾಗುವುದಿಲ್ಲ ಕಣೆ, ಗೊತ್ತಾಗುವುದಿಲ್ಲ. ಆದ್ರೆ ಬಂದ ಜಾತ್ರೆಯಲ್ಲಿ ಮಕ್ಕಳಿಗೆ ಹೊಸ ಬಟ್ಟೆ ಇಲ್ಲಂದ್ರೆ ಈ ಸಮಾಜ ನಮ್ಮ ಬಗ್ಗೆ ಏನನ್ನ ಬಲ್ಲದು ಪಾರ್ವತಿ, ಏನನ್ನ ಬಲ್ಲದು? ಈ ಬಟ್ಟೆಗಳನ್ನು ತೆಗೆದುಕೋ ಪಾರ್ವತಿ, ನಮ್ಮಂತ ಬಡವರಿಗೆ ಕಷ್ಟಗಳು ಇದ್ದಿದ್ದೆ. ಪಾರ್ವತಿ, ಸೀತಾ ಶ್ರೀಕಾಂತ್ ಎಲ್ಲಿ ಹೋಗಿದ್ದಾರೆ? ಸ್ವಾಮಿ, ಅವರು ಬೆಳಗ್ಗೆನೆ ಕಾಲೇಜ್ಗೆ ಹೋಗಿದ್ದಾರೆ. ಪರೀಕ್ಷೆ ಇದೆ ಅಂತ ಬೇಗನೆ ಎದ್ದು ಹೋದ್ರು. ಅಷ್ಟೇ ಅಲ್ರಿ, ಊಟ ಮಾಡುವಂತ ಎಷ್ಟು ಹಠ ಹಿಡಿದ್ರು ಕೂಡ ಊಟ ಮಾಡದೆ ಹಾಗೆ ಹೊರಟು ಹೋದ್ರು. ಲೇ ಪಾರ್ವತಿ, ಇಂದು ಮಕ್ಕಳನ್ನ ಕಾಲೇಜಿಗೆ ಕಳಿಸಬೇಡೆಂದು ಹೇಳ್ತಿಲ್ವೇ ನಿನಗೆ? ಸ್ವಾಮಿ, ಅವ್ರು ಹೇಳಿ ನನ್ನ ಮಾತು ಕೇಳ್ತಾರೆ, ಎಷ್ಟಾದ್ರೂ ನಿಮ್ಮ ಮಕ್ಕಳಲ್ಲವೇನು? ಅಂದರೇನು ಕಣೆ ನಿನ್ನ ರಸಿಕತೆಯ ಮಾತು? ಮಕ್ಕಳನ್ನ ನಾನು ಒಬ್ಬನೇ ಎತ್ತಿದ್ದೇನೆ, ಅದರಲ್ಲಿ ನಿನ್ನದು ಪ್ರಯತ್ನ ಇಲ್ಲವೇನೆ ಕಳಿ? ಅಯ್ಯೋ, ನಿಮ್ಮ ಮುಖದಲ್ಲಿ ಸಂತೋಷ ನೋಡದೆ ಬಹಳ ದಿನವಾಯ್ತು. ನನ್ನ ಪತಿದೇವರು ಸ್ವಲ್ಪ ಅನ್ನಾಗ್ಲಿ ಅಂತ ಈ ಮಾತು ಹೇಳಿದೆ ಅಷ್ಟೇ. ಈ ನಿನ್ನ ಪತಿ ದೇವನ ಮುಖದಲ್ಲಿ ಸಂತೋಷ ನೋಡಬೇಕೆಂಬ ಆಸೆ ನಿನ್ನದಾಗಿದ್ದರೆ ತುಂಬಿದ ಮನೆಯಲ್ಲಿ ಒಂದು ಪ್ರೇಮ ಗೀತೆ ನಾಡುತ್ತಾ ಈ ನಿನ್ನ ಪತಿ ದೇವನ ಕೆನ್ನೆಗಳಿಗೆ ಸಿಹಿ ಚುಂಬನ ನೀಡಬೇಕು ಚಿನ್ನ. ಆಗ ಖುಷಿ ಆಗುತ್ತದೆ ನಿನ್ನ ಪತಿ ದೇವನ ಮನಸ್ಸಿಗೆ. ಅಲ್ರಿ, ಮಕ್ಕಳು ಕಾಲೇಜ್ಗೆ ಹೋಗಿದ್ದಾರೆ. ಕಾಲೇಜಿಗೆ ಬಂದ ಮಕ್ಕಳು ಈಗ ನಿಮ್ಗೆ ಹಾಡಿ ಕುಣಿಬೇಕೆನ್ನೋ ಆಸೆನಾ? ಅದು ಈ ವಯಸ್ಸಲ್ಲಿ ಹಾಡಿ ಕುಣಿಬೇಕೆಂತ ಆಸೆ ಏನ್ರಿ? ಅದು ನಿಜನೇ ಬಿಡಿ. ಹೊಣಸಿ ಗಿಡ ಮೊಪ್ಪಾದ್ರ ಹೊಳೆ ಮೊಪ್ಪಾಗೋದುಂಟೆ. ಆಯ್ತು ಚಿನ್ನ, ಆಗ್ಲಿ, ನನ್ನ ಪತಿದೇವರು ಕೇಳೋದು ಹೆಚ್ಚ, ನನ್ನ ಹಾಡಿ ಕುಣಿಯೋದು ಹೆಚ್ಚ. ನಿಮ್ ಇಷ್ಟಂತೆ
ಮುತ್ತು ಬೇಕಾ ಅಯ್ಯ ಮುತ್ತು ಅಂದ್ರೆ ನನಗೆ ಸಿಹಿ ಮುತ್ತಿನ